ಯಾರೇ ಒಬ್ಬ ವ್ಯಕ್ತಿ ನಿಮ್ಮಿಂದ ದುಡ್ಡು ತಗೊಂಡು ವಾಪಸ್ ಕೊಡ್ತಾ ಇಲ್ಲ ಅಂದರೆ, ಬರಬೇಕಿದ್ದ ದುಡ್ಡು ಬರ್ತಾ ಇಲ್ಲ, ನನ್ನ ಸ್ನೇಹಿತನಿಗೋ ಅಥವಾ ಸಂಬಂಧಿಕರಿಗೋ ದುಡ್ಡನ್ನು ಕೊಟ್ಟಿದ್ದೀನಿ, ಅವರು ವಾಪಸ್ ಕೊಡ್ತಾ ಇಲ್ಲ, ಕೊಡಬೇಕು ಅಂತ ಅನಿಸುತ್ತೆ ಆದರೆ ಕೇಳಬೇಕು ಅಂತ ಅನಿಸುತ್ತೆ ಆದರೆ ಮನಸ್ತಾಪ ಆಗುತ್ತೇನೋ ನಿಷ್ಠುರ ಆಗುತ್ತೇನೋ ಅನ್ನುವ ಭಯದಲ್ಲಿ ನಾವಿದ್ದೇವೆ. ಕೇಳೋದಕ್ಕೂ ಮುಜುಗರ ಆಗ್ತಾಯಿದೆ. ಫೋನ್ ಮಾಡಿದ್ರೆ ಇವತ್ತು ನಾಳೆ ಅಂತ ಸೊಬಗು ಹೇಳ್ತಾರೆ, ಫೋನ್ಗಳು ತೆಗೆಯೋದೇ ಇಲ್ಲ. ತುಂಬ ಕಷ್ಟ ಅನುಭವಿಸುತ್ತಿರುವವರಿಗೆ ಈ ಒಂದೇ ಒಂದು ಪರಿಹಾರ ಮಾಡೋದ್ರಿಂದ ಬರಬೇಕಿದ್ದ ದುಡ್ಡು ಬಂದು ಕೈ ಸೇರೇ ಸೇರುತ್ತೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಬೇಕು. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಅಥವಾ ಬರಬೇಕಿದ್ದ ದುಡ್ಡು ಬಂದು ಕೈ ಸೇರಬೇಕು ಅನ್ನೋದಾದರೆ ಈ ಒಂದೇ ಒಂದು ಧನ ಆಕರ್ಷಣ ಕುಂಕುಮ, ಇದನ್ನು 2 ಉಪ್ಪಿನ ಮಧ್ಯ ಹಾಕಿಕೊಳ್ಳಬೇಕು. ಇದಕ್ಕೂ ಕೂಡ ಒಂದು ನಿಯಮ ಇದೆ. ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ದುಡ್ಡು ಕೊಡಬೇಕಂದರೂ ಕೂಡ ಸ್ನಾನಾದಿಗಳನ್ನು ಮಾಡಿಕೊಂಡು ಮಡಿಯುಟ್ಟು ನಂತರ ಈ ಕುಂಕುಮವನ್ನು ಉಂಗುರದ ಬೆರಳಿನಿಂದ ತೆಗೆದುಕೊಂಡು ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಇಡುವಾಗ ಆ ವ್ಯಕ್ತಿಯ ಹೆಸರನ್ನು ಹೇಳಿ, ನನ್ನ ದುಡ್ಡು ನನಗೆ ಹಿಂತಿರುಗಿ ಕೊಡುವಂತೆ ಆಗಲಿ, ಯಾವುದೇ ಕಾರಣಕ್ಕೂ ಆ ದುಡ್ಡು ಮೋಸ ಆಗದೇ ಇರುವ ಹಾಗೆ ಆಗಲಿ ಅಂತ ಹೇಳಿ ಹಚ್ಕೊಳ್ಬೇಕು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೂ ಕೂಡ ಇದೇ ಕೆಲಸವನ್ನು ಮಾಡಿ. ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂದರೂ ಕೂಡ ಶಾಲೆಗೆ ಕಾಲೇಜಿಗೆ ಹೋಗುವಾಗ ಈ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡು ಹೋದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಲು ಅನುಕೂಲವಾಗುತ್ತೆ. ಕೆಲವರಿಗೆ ಅಂದುಕೊಂಡ ಕೆಲಸಗಳು ತುಂಬ ಬೇಗನೆ ಆಗುತ್ತೆ. ಮತ್ತು ಕೆಲವರಿಗೆ ಸಾಲದ ಸಮಸ್ಯೆಗಳಿದ್ದಾಗ ಅದನ್ನು ತೀರಿಸೋದಕ್ಕಾಗಿಯೇ ದುಡ್ಡಿನ ಮೂಲಗಳು ಹರಿದು ಬರುತ್ತದೆ. ಈ ಧನ ಆಕರ್ಷಣ ಕುಂಕುಮ ನಿಮ್ಮ ಸಕಲ ಕಷ್ಟಗಳಿಗೂ ಪರಿಹಾರ ಮಾಡುತ್ತದೆ. ಬರಬೇಕಿದ್ದ ದುಡ್ಡನ್ನು ನೀವು ಈ ಕುಂಕುಮವನ್ನು ಹಚ್ಚಿಕೊಂಡು ಆತನಿಗೆ ಕರೆ ಮಾಡಿ ಮಾತನಾಡಿದ್ರೆ ಸಾಕು, ನೀವು ಕೇಳೋದೇ ಬೇಡ, ಆತನೇ ದುಡ್ಡನ್ನು ತಂದು ಬಡ್ಡಿ ಸಹಿತ ಕೊಟ್ಟು ಬಿಡುತ್ತಾನೆ. ಇಂತಹ ಧನಾಕರ್ಷಣ ಕುಂಕುಮವನ್ನು ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ದೀರ್ಘಕಾಲವಾದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ.